ನಮಸ್ತೆ, ನನ್ನ ಹೆಸರು ಸ್ನೇಕ್ ಸುಹಾಸ್ ಶಿವಮೊಗ್ಗ ಅಂತ. ಏನು ನಿನ್ನೆ ಮಳಲಿಕೊಪ್ಪ ಬಳಿ ಶ್ರೀರಾಮನಗರ ಮಳಲಿಕೊಪ್ಪ ಇಂದ್ರನಗರ ಹತ್ರ ಒಂದು ಹಾವುಗಳನ್ನು ಹಿಡಿದು ಅದಕ್ಕೆ ಏನೋ ವಿಕೃತ ಮೆರೀತಾ ಇದ್ರು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟವರು ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನನಗೆ ಕಾಲ್ ಮಾಡ್ತಾರೆ. ಸ್ಥಳೀಯ ರೆಸ್ಕ್ಯೂರ್ ಆಗಿದ್ದು ನಾನು ಕಾಲ್ ಮಾಡ್ತಾರೆ. ಅಲ್ಲಿಗೆ ಹೋದಾಗ ಸುಮಾರು ಹಾವುಗಳು ಅಂದರೆ ಸುಮಾರು ಅಂತಂದರೆ ಒಂದು 3 ಹೆಬ್ಬಾವು, ಇಂಡಿಯನ್ ರಾಕ್ ಪೈಥಾನ್ ಹಾಗೂ 3-4 ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಅಂದರೆ ನಾಗರಾವು ಇರುತ್ತೆ. ಅದನ್ನು ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅದನ್ನು ಎಲ್ಲ ರೆಸ್ಕ್ಯೂ ಮಾಡಿಸ್ತಾರೆ. ಡಿಪಾರ್ಟ್ಮೆಂಟು ಅರಣ್ಯ ಅಧಿಕಾರಿಗಳಾದ ಪ್ರದೀಪ್ ಸರ್, ನವೀನ್ ಸರ್, ಸತೀಶ್ ಸರ್ ಹಾಗೂ ಪವನ್ ಇನ್ನಿತರ ಸಿಬ್ಬಂದಿಗಳ ಸಮೇತ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ, ಅವುಗಳನ್ನು ರೆಸ್ಕ್ಯೂ ಮಾಡಿ ತೊಗೊಂಬಂದು ಕಾಡಿಗೆ ಬಿಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೀವಿ. ನಾನು ಹೇಳೋದಿಷ್ಟೇ, ನಿಮ್ಮ ವೈಯಕ್ತಿಕ ಏನು ಹೇಳ್ತಾರೆ, ವೈಯಕ್ತಿಕವಾಗಿ ನೀವು ಹಾವುಗಳನ್ನು ಹಿಡಿತೀರಾ, ಅದು ಒಳ್ಳೆ ರೀತಿಯಿಂದ ನೀವು ಮಾಡ್ತೀರಾ ಆ ಕೆಲಸಗಳನ್ನ ಒಳ್ಳೆ ರೀತಿಯಿಂದನೇ ಅದು ಬಿಂಬಿಸ್ಬೇಕೇ ಹೊರತು ಇನ್ನೊಬ್ಬರಿಗೆ ಅದು ಕೆಟ್ಟ ರೀತಿಯಿಂದ ಬಿಂಬಿಸ್ಬಾರ್ದು. ನೀವು ಮಾಡಿದ ಎಲ್ಲ ರೆಸ್ಕ್ಯೂರ್ಗಳಿಗೆ ಏನಪ್ಪ ಅಂದರೆ ನನ್ನ ಕಡೆಯಿಂದ ಮನವಿ, ನೀವು ಹಿಡಿದಂತಹ ನೀವು ಸಂರಕ್ಷಣೆ ಮಾಡಿದಂಥ ಹಾವುಗಳನ್ನು ದಯವಿಟ್ಟು ಅದೇ ಸರೌಂಡಿಂಗಲ್ಲಿ ಒಂದು 2-3 ಕಿಲೋಮೀಟರ್ ಸರೌಂಡಿಂಗ್ಗಳನ್ನು ಹಾವುಗಳನ್ನು ರಿಲೀಸ್ ಮಾಡಿ. ಯಾವುದೇ ರೀತಿಯಿಂದ ಇನ್ಸ್ಟಾಗ್ರಾಮ್ ಆಗಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಾಕ್ಕೊಂಡು ಪಬ್ಲಿಸಿಟಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಒಬ್ಬ ಏನೂ ಗೊತ್ತಿಲ್ಲದ ಏನಂತಾರೋ ಅದ್ರ ಬಗ್ಗೆ ಹಾವು ಹಿಡಿಯೋಕ್ಕೆ ಹೋಗೋದು, ಇನ್ನೊಂದು ಮಾಡೋಕ್ಕೆ ಹೋಗೋದು, ಅದರಿಂದ ಸುಮ್ಮನೆ ತೊಂದರೆಗಳಾಗುತ್ತೆ. ಸಾವು ನೋವುಗಳನ್ನು ಉಂಟಾದರೆ ಅದಕ್ಕೆ ಕಾರಣ ಅವರೇ ಆಗಿರ್ತಾರೆ. ಇನ್ನೇನು ಇನ್ಸ್ಟಾಗ್ರಾಮಲ್ಲಿ ಅದು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಆ ವಿಡಿಯೋ ಜಾಲತಾಣಗಳಲ್ಲೆಲ್ಲ ಹರಿದಾಡಿದ್ರಿಂದ ಅರಣ್ಯ ಇಲಾಖೆ ನನಗೆ ಕರೆ ಮಾಡಿರ್ತಾರೆ. ನಾನು ಅವ್ರ ಜೊತೆ ಹೋಗಿ ಅಷ್ಟು ಹಾವುಗಳನ್ನು ರೆಸ್ಕ್ಯೂ ಮಾಡಿ ಅರಣ್ಯಕ್ಕೆ ಬಿಡುವಂಥ ಕೆಲಸ ಮಾಡಿರ್ತೀವಿ. ನಾನು ಹೇಳೋದು, ದಯವಿಟ್ಟು ಹಾವುಗಳನ್ನು ಹಿಡಿತೀರಾ ಅದ್ರ ಬಗ್ಗೆ ಸಂರಕ್ಷಣೆ ಮಾಡಿ ಹೊರತು ಯಾವುದು ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮೀಡಿಯಾಗಳಲ್ಲಿ ಹಾಕ್ಕೊಳ್ಳೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಲತಾಣಗಳಲ್ಲಿ ಹಾಕಬೇಡಿ. ಇದರಿಂದ ಒಬ್ಬ ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ, ಎಲ್ಲ ರೆಸ್ಕ್ಯೂರ್ಗೂ ಕೆಟ್ಟ ಹೆಸರು ಬರುತ್ತೆ. ನಾನು ಹೇಳೋದು ಇಷ್ಟೇ, ಅವುಗಳನ್ನು ಸುರಕ್ಷಿತವಾಗಿ ಹಿಡೀರಿ, ಸುರಕ್ಷಿತವಾಗಿ ಇರೋ ಜಾಗಗಳಲ್ಲಿ ಅವುಗಳನ್ನು ಬಿಡಿರಿ. ಯಾವುದೇ ರೀತಿಯಿಂದ ವಿಡಿಯೋ ಮಾಡಿ ಜಾಲತಾಣಗಳಲ್ಲಿ ಹಾಕಬೇಡಿ. ಇದು ನನ್ನ ಮನವಿ. ನಮಸ್ತೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.